ದಿನನಿತ್ಯ ಬ್ರೇಕ್ಫಾಸ್ಟಿಗೆ ಅಂತ ಮಾಡ್ಕೊಳ್ಳುವಂತಹ ರೆಸಿಪಿಗಳಲ್ಲಿ ಈ ಗೋಧಿ ಕಡುಬು ಕೂಡ ಒಂದು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಕಡುಬನ್ನ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್. ಈ ಗೋಧಿ ಕಡುಬು ಮಾಡ್ಕೊಳ್ಲಿಕ್ಕೆ ಮೊದಲಿಗೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಗೋಧಿ ಹಿಟ್ಟು, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾರೆಲ್ಲ ಮಾಡ್ಲಿಕ್ಕೆ ಬಳಸ್ಕೊಳ್ತೀವಲ್ವ, ಆ ಥರ ದೊಡ್ಡ ಚಮಚದಲ್ಲಿ 2 ಚಮಚ ಗೋಧಿ ಹಿಟ್ಟಿಗೆ ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದಾದಮೇಲೆ ಅಕ್ಕಿ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನ ಸೇರಿಸ್ಕೋಬೇಕಾಗತ್ತೆ. ಹಾಗೆಯೇ ಹಿಟ್ಟನ್ನು ಸೇರಿಸಿದ ಮೇಲೆ ಜಾಸ್ತಿ ಹೊತ್ತು ಇದನ್ನು ಹಾಗೆ ಬಿಡೋ ಅವಶ್ಯಕತೆ ಇಲ್ಲ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೆಂದರೆ ಸಾಕಾಗತ್ತೆ. ಒಂದು 2-3 ನಿಮಿಷ ಆದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಜೋಳದ ರೊಟ್ಟಿಗೆಲ್ಲ ಮಾಡ್ಕೊಳ್ತೀವಲ್ವ ಜಿಗಿ, ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಆದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಗೋಧಿ ಕಡುಬಿಗೆ ಬೇಕಿರುವಂತಹ ಜಿಗಿ ರೆಡಿ ಆಗುತ್ತೆ. ಕೆಲವರು ಚಪಾತಿ ಹಿಟ್ಟು ಕಲಿಸ್ತಾರಲ್ವ, ಆ ಥರ ಕಲಿಸ್ಕೊಂಡು ಕೂಡ ಗೋಧಿ ಕಡುಬು ಮಾಡ್ಕೊಳ್ತಾರೆ. ಬಟ್ ಆ ಥರ ಮಾಡ್ಕೊಳ್ಳೋದ್ರಿಂದ ಕಡುಬು ತುಂಬಾ ಹಾರ್ಡ್ ಆಗಿಬಿಡುತ್ತೆ. ಆದಷ್ಟು ಈ ಥರ ಜಿಗಿ ಮಾಡ್ಕೊಳ್ಳೋದ್ರಿಂದ ಕಡುಬು ತುಂಬ ಸಾಫ್ಟ್ ಆಗಿರುತ್ತೆ. ನೋಡಿ, ಈಗ ಜಿಗಿ ರೆಡಿಯಾಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದು ಕೂಲ್ ಆಗಬೇಕಲ್ವ, ಹಾಗಾಗಿ ಒಂದು 5ರಿಂದ 10 ನಿಮಿಷ ಹಾಗೆಯೇ ಬಿಡ್ತಾ ಇದ್ದೀನಿ. ತಣ್ಣಗಾದ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಗಂಟಿಲ್ಲದೆ ನಾದ್ಕೋಬೇಕಾಗತ್ತೆ. ಹಾಗಾಗಿ ಕೈಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಥರ ಸ್ವಲ್ಪ ಗಟ್ಟಿಯಾಗಿ ಒತ್ತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಲಿ. ಗೋಧಿ ಕಡುಬು ಮಾಡಲಿಕ್ಕೆ ಅಂತಲೇ ಹಿಟ್ಟನ್ನು ಬೇರೆ ಮಿಲ್ ಮಾಡಿಸ್ತಾರೆ. ಆ ಥರ ಹಿಟ್ಟು ಮಾಡಲಿಕ್ಕೆ ಗೋಧಿಗೆ ಸ್ವಲ್ಪ ಅಕ್ಕಿ ಹಾಗೆ ಉದ್ದಿನಬೇಳೆ, ಮೆಂತ್ಯ ಇದು 3 ಸೇರಿಸ್ಬಿಟ್ಟು ಸಪ್ರೇಟಾಗಿ ಮಿಲ್ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ. ಆದರೆ ನನ್ನ ಹತ್ರ ಆ ಹಿಟ್ಟಿಲ್ಲ, ಹಾಗಾಗಿ ನಾನು ಚಪಾತಿಗೆ ಬಳಸ್ತೀವಲ್ವ ಅದೇ ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಬರೀ ಗೋಧಿ ಹಿಟ್ಟಲ್ಲೇ ಮಾಡಿಕೊಂಡ್ರೆ ಸ್ವಲ್ಪ ಹಾರ್ಡ್ ಆಗ್ಬೋದು. ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಗಂಟುಗಳೆಲ್ಲ ಒಡೆದಾದ ನಂತರ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ಹಾಗಾಗಿ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿಬಿಟ್ಟು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಕಲಿಸ್ಕೊಳ್ಳುವಾಗ ನಿಮಗೇನಾದರೂ ಹಿಟ್ಟು ಅನ್ನಿಸ್ತಾ ಇದೆ ಅಂದರೆ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಕಲಿಸ್ಕೊಳ್ಳಿ. ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ ನಂತರ ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಮತ್ತೊಮ್ಮೆ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಈ ಥರ ಕೊನೆಯಲ್ಲಿ ಎಣ್ಣೆ ಹಾಕಿ ನಾದೋದ್ರಿಂದ ಕಡುಬು ಮಾಡಬೇಕಾದ್ರೆ ಹಿಟ್ಟು ಕೈಗೆ ಅಂಟೋದಿಲ್ಲ. ಹಾಗೆಯೇ ಮಧ್ಯದಲ್ಲಿ ಮತ್ತೆ ಎಣ್ಣೆ ಹಚ್ಕೊಂಡು ಕಡುಬು ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಿಟ್ಟನ್ನು ನಾದ್ಕೊಂಡ ನಂತರ ಇದು ನೆನಿಬೇಕು ಅಂತ ಏನಿಲ್ಲ. ನಿಮಗೆ ಟೈಮ್ ಇದ್ದರೆ ನೆನೆಸಿಟ್ಕೊಳ್ಳಿ, ಇಲ್ಲ ಅಂದರೆ ಹಾಗೆಯೇ ಮಾಡ್ಕೋಬೋದು. ನಾನಿಲ್ಲಿ ನೆನೆಸಿಡ್ತಾ ಇಲ್ಲ, ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ. ಕಲಸಿರೋ ಹಿಟ್ಟಲ್ಲಿ ಸ್ವಲ್ಪ ತೊಗೊಂಡ್ಬಿಟ್ಟು ಇಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಈ ಥರ ಚೆನ್ನಾಗಿ ರೋಲ್ ಮಾಡಿಬಿಟ್ಟು ಉಂಡೆ ಮಾಡಿಕೊಂಡು ಮಧ್ಯದಲ್ಲಿ ಪ್ರೆಸ್ ಮಾಡಿಕೊಂಡು 2 ಕೈ ಬೆರಳು ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದನ್ನು ಬಟ್ಲು ಶೇಪ್ ಮಾಡಬೇಕಾಗತ್ತೆ. ಬಿಗಿನರ್ಸಿಗೆ ಈ ಥರ ದೊಡ್ಡ ಬಟ್ಲು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಅಂಥವ್ರು ಸ್ವಲ್ಪ ಹಿಟ್ಟು ತೊಗೊಂಡು ಚಿಕ್ಕ ಬಟ್ಲುಗಳನ್ನು ಮಾಡ್ಕೋಬೋದು. ತೀರ ದಪ್ಪನೂ ಮಾಡೋದು ಬೇಡ, ತೀರ ಸಣ್ಣನೂ ಬೇಡ, ಮೀಡಿಯಮ್ ಥಿಕ್ನೆಸ್ ಆಗಿ ಬರೋ ಥರ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಕಡುಬು ರೆಡಿ ಆಗುತ್ತೆ. ನೋಡ್ತಿರ್ಬೋದು, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕಾಗತ್ತೆ. ಈ ಥರ ಶೇಪ್ ಕೂಡ ಚೆನ್ನಾಗಿ ಬಂದಿದೆ. ಎಲ್ಲ ಕಡುಬುಗಳನ್ನು ಇದೇ ಥರ ರೆಡಿ ಮಾಡಿ ಇಟ್ಕೋಬೇಕು. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಈ ಥರ ಕಡುಬು ಮಾಡಬೇಕಾದ್ರೆ ಕಡುಬನ್ನು ಈ ಥರ ಪ್ರೆಸ್ ಮಾಡ್ತಾ ಕೆಲವೊಮ್ಮೆ ತುದಿನಲ್ಲಿ ಕ್ರ್ಯಾಕ್ಸ್ ಬರುತ್ತೆ. ಅಂಥ ಟೈಮಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು ಅಂದರೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಈ ಥರ ಒಂದ್ರ ಮೇಲ್ಗಡೆ ಒಂದು ಓವರ್ಲ್ಯಾಪ್ ಮಾಡಿಬಿಟ್ಟು ಮತ್ತೆ ಪ್ರೆಸ್ ಮಾಡಿಕೊಂಡ್ರೆ ಅದು ಬಟ್ಲು ಶೇಪೇ ಆಗುತ್ತೆ. ಇದೇ ಥರ ಎಲ್ಲ ಕಡುಬುಗಳನ್ನು ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂದರೆ ಪೂರಿ ಲಟ್ಟಿಸ್ಕೊಳ್ತೀವಲ್ವ, ಅಷ್ಟೇ ಥಿಕ್ನೆಸ್ ಆಗಿ ಅಷ್ಟೇ ದೊಡ್ಡ ಸೈಜಾಗಿ ಲಟ್ಟಿಸ್ಕೊಂಡು ಕೂಡ ಬೇಯಿಸ್ಕೋಬೋದು. ಈ ಗೋಧಿ ಕಡುಬು ತಿನ್ನೋದ್ರಿಂದ ಸೊಂಟಕ್ಕೆ ಒಳ್ಳೆ ಬಲ ಹಾಗೆ ಶಕ್ತಿ ಬರುತ್ತೆ ಅಂತಂದು ಸ್ಪೆಷಲ್ಲಾಗಿ ಬಾಣಂತಿಯವರಿಗೆ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ತಾರೆ. ಅಂದರೆ ಕಡುಬು ಮಾಡೋಕ್ಕೆ ಅಂತಲೇ ಸಪ್ರೇಟಾಗಿ ಹಿಟ್ಟು ಮಿಲ್ ಮಾಡಿಸ್ತಾರೆ. ಹೇಳಿದ್ನಲ್ವ, ಗೋಧಿ ಜೊತೆಗೆ ಅಕ್ಕಿ, ಉದ್ದಿನಬೇಳೆ ಹಾಗೆ ಮೆಂತ್ಯ ಕಾಳು 3 ಸೇರಿಸ್ಬಿಟ್ಟು ಸಪ್ರೇಟಾಗಿ ಮಿಲ್ ಮಾಡಿಸಿರೋ ಹಿಟ್ಟಲ್ಲಿ ಗೋಧಿ ಕಡುಬನ್ನ ನಾನು ಇಲ್ಲಿ ತೋರಿಸಿದ್ದೀನಲ್ವ, ಇದೇ ಮೆಥಡಲ್ಲೇ ಮಾಡ್ತಾರೆ. ಇದನ್ನು ಬೇಯಿಸ್ಕೊಳ್ಲಿಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಬಿಟ್ಟು ಬಟ್ಟೆ ಕಟ್ಕೊಳ್ತಾ ಇದ್ದೀನಿ. 3 ತುದಿನಲ್ಲಿ ಬಟ್ಟೆ ಕಟ್ಕೋಬೇಕಾಗತ್ತೆ. ಮೊದಲಿಗೆ 2 ತುದಿಗೆ ಬಟ್ಟೆ ಕಟ್ಬಿಟ್ಟು ಈ ಥರ ಮುಚ್ಚಿ ಕೊನೆಯಲ್ಲಿ ಒಂದು ದೊಡ್ಡ ಗಂಟು ಹಾಕಿಬಿಟ್ಟು ಹಾಕಿರೋ ಗಂಟನ್ನ ಒಳಗಡೆ ಸೇರಿಸ್ತಾ ಇದ್ದೀನಿ. ಈ ಥರ ಬಟ್ಟೆ ಕಟ್ಬಿಟ್ಟು ಬೇಯಿಸ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಇಡ್ಲಿ ಪಾತ್ರೆನಲ್ಲೂ ಕೂಡ ಬೇಯಿಸ್ಕೋಬೋದು. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಬಟ್ಟೆ ಕಟ್ಟಿನೇ ಬೇಯಿಸ್ತಾರೆ, ಹಾಗಾಗಿ ಅದೇ ಮೆಥಡಲ್ಲೇ ತೋರಿಸ್ತಾ ಇದ್ದೀನಿ.
ಬಟ್ಟೆ ಕಟ್ಟಿದಾದ ನಂತರ ನೀರು ಚೆನ್ನಾಗಿ ಕುದೀತಾ ಇರಬೇಕು. ಅಂಥ ಟೈಮಲ್ಲಿ ರೆಡಿ ಮಾಡಿಟ್ಕೊಂಡಿರೋಂತಹ ಕಡುಬುಗಳನ್ನು ಒಂದೊಂದಾಗಿ ಜೋಡಿಸ್ಕೊಳ್ತಾ ಹೋಗಬೇಕು. ಕಡುಬುಗಳನ್ನೆಲ್ಲ ಜೋಡಿಸಿದ ನಂತರ ಇದ್ರ ಮೇಲ್ಗಡೆ ಒಂದು ಪಾತ್ರೆ ಮುಚ್ಚಿಬಿಟ್ಟು ಕಡುಬುಗಳನ್ನು ಹಬ್ಬೆನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಸುಮಾರು ಒಂದು 6-7 ನಿಮಿಷ ಬೆಂದರೆ ಸಾಕಾಗತ್ತೆ. ಆ ಮೆಥಡ್ ಕಷ್ಟ ಆಗುತ್ತೆ ಅನ್ನೋರಿಗೆ ಇನ್ನೂ ಒಂದು ಮೆಥಡ್ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಸ್ಟೀಮರಲ್ಲೂ ಕೂಡ ಬೇಯಿಸ್ಕೋಬೋದು. ಹಾಗಾಗಿ ನಾನಿಲ್ಲಿ ಒಂದು ಸ್ಟೀಮರ್ ಪ್ಲೇಟಿಗೆ ಇನ್ನು ಮಿಕ್ಕಿರೋಂತಹ ಕಡುಬುಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಮಿಕ್ಕಿರೋ ಅಷ್ಟು ಕಡುಬುಗಳನ್ನು ಕೂಡ ಒಟ್ಟಿಗೆ ಜೋಡಿಸ್ಕೊಂಡು ಬೇಯಿಸ್ಕೊಳ್ತೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ, ಕೊಬ್ಬರಿ ಚಟ್ನಿ ಪುಡಿ. ಈ ಕೊಬ್ಬರಿ ಚಟ್ನಿ ಪುಡಿಗೆ ಮೇನ್ ಇಂಗ್ರೀಡಿಯೆಂಟೇ ಕೊಬ್ಬರಿ ಅಲ್ವಾ, ಹಾಗಾಗಿ ನಾನಿಲ್ಲಿ 1 ಬೌಲಷ್ಟು ಒಣಗಿರೋಂತಹ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು 2 ಎಸಲಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜೀರಿಗೆ ಹಾಕೋದ್ರಿಂದ ಚಟ್ನಿ ಪುಡಿ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಒಂದು 3/4 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಚಟ್ನಿ ಪುಡಿ ರುಚಿ ಚೆನ್ನಾಗಿರುತ್ತೆ. ಹಾಗೆಯೇ 1 ಗರಿಯಷ್ಟು ಕರಿಬೇವಿನ ಎಲೆ, 1 ಚಮಚದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ. ಇದು ಖಾರ ಕಡಿಮೆ ಅಲ್ವಾ, ಹಾಗಾಗಿ 1 ಚಮಚ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಟೇಸ್ಟ್ ಚೆಕ್ ಮಾಡ್ಕೊಂಡಾಗ ಗೊತ್ತಾಯಿತು ನನಗೆ ಉಪ್ಪನ್ನೇ ಹಾಕಿಲ್ಲ ಅಂತ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಪುಡಿಗೆ ಉಪ್ಪನ್ನು ಜಾಸ್ತಿ ಹಿಡಿಯಲ್ಲ, ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕಿಬಿಟ್ಟು ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ತರತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬರೀ ಕೊಬ್ಬರಿನ ಬಳಸ್ಬಿಟ್ಟು ಮಾಡಿದ್ದೀನಲ್ವ, ಇದ್ರ ಜೊತೆಗೆ ಬೇಕಿದ್ರೆ ಸ್ವಲ್ಪ ಹುರಿದಿರೋ ಅಂಥ ಶೇಂಗಾ ಅಥವಾ ಪುಟಾಣಿ ಇರುತ್ತಲ್ವ, ಅಂದರೆ ಕಡಲೆ, ಅದನ್ನು ಕೂಡ ಸೇರಿಸ್ಬಿಟ್ಟು ಕೂಡ ಈ ಚಟ್ನಿ ಪುಡಿ ಮಾಡ್ಕೋಬೋದು. ನಾನು ಚಟ್ನಿ ಪುಡಿನ ತುಂಬ ದಿನ ಸ್ಟೋರ್ ಮಾಡ್ಕೊಳ್ತಾ ಇಲ್ಲ, ಹಾಗಾಗಿ ಕರಿಬೇವನ್ನ ಹಸಿ ದಿನ ಬಳಸ್ಕೊಂಡಿದ್ದೀನಿ. ನೀವೇನಾದರೂ ಸ್ಟೋರ್ ಮಾಡ್ಕೊಳ್ಳೋ ಅಂಥವ್ರಾದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು 15 ದಿನ ತನಕ ಕೂಡ ಈ ಚಟ್ನಿ ಪುಡಿ ಸ್ಟೋರ್ ಮಾಡ್ಕೋಬೋದು. ಈಗ ಸುಮಾರು ಒಂದು 6 ನಿಮಿಷ ಆಗಿದೆ. ಇದ್ರ ಮೇಲ್ಗಡೆ ಮುಚ್ಚಿದ್ದಂತಹ ಪಾತ್ರೆನ ತೆಗಿತಾ ಇದ್ದೀನಿ. ನೋಡ್ತಿರ್ಬೋದು ಕಡುಬುಗಳು ಈ ಥರ ತೆಗೆದಿದ ತಕ್ಷಣ ಸುಲಭವಾಗಿ ಬರ್ತಾ ಇದ್ದಾವೆ. ಹಾಗಾಗಿ ಇದು ಚೆನ್ನಾಗಿ ಬೆಂದಿದೆ ಅಂತ. ಬೆಂದಿಲ್ಲ ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರ್ತವೆ. ಬಿಸಿ ಬಿಸಿ ಇರುವಾಗಲೇ ಈ ಕಡುಬುಗಳನ್ನು ಸರ್ವ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಮೆಥಡ್ ತೋರಿಸ್ಲಿಕ್ಕೋಸ್ಕರ ನಾನಿಲ್ಲಿ ಅದೇ ಪಾತ್ರೆಗೆ ನೀರು ಇದೆ, ಅದ್ರ ಮೇಲ್ಗಡೆ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಸ್ಟೀಮರ್ ಪ್ಲೇಟ್ನ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸುಮಾರು ಒಂದು 6-7 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈ ಕಡುಬುಗಳನ್ನ ಸರ್ವ್ ಮಾಡ್ಕೋಬೇಕಾದ್ರೆ ಕಾಂಬಿನೇಷನ್ ಆಗಿ ಮೆಂತ್ಯ ಚಟ್ನಿ, ಶೇಂಗಾ ಚಟ್ನಿ, ಚಟ್ನಿ ಪುಡಿಗಳು, ಹಸಿಮೆಣಸಿನ್ಕಾಯಿ ಚಟ್ನಿ, ಸಕ್ಕರೆ ತುಪ್ಪ, ಈ ಥರ ಯಾವುದಾದ್ರೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇನ್ನೂ ಒಂದು ಮಾಡ್ತಾರೆ ಕುಟ್ಟು ಚಟ್ನಿ ಅಂತ, ಅದು ಹಸಿ ತೆಂಗಿನಕಾಯಿನಲ್ಲಿ ಮಾಡೋವಂಥದ್ದು, ಅದು ಕೂಡ ತುಂಬ ಚೆನ್ನಾಗಾಗತ್ತೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿ, ಕೊಬ್ಬರಿ ಚಟ್ನಿ ಪುಡಿ ಹಾಗೆಯೇ ಸಕ್ಕರೆ ತುಪ್ಪ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ಹಸಿಮೆಣಸಿನ್ಕಾಯಿ ಚಟ್ನಿ ರೆಸಿಪಿನ ನನ್ನ ಚಾನಲ್ನಲ್ಲಿ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೋಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕಡುಬುಗಳನ್ನು ತಿನ್ನಬೇಕಾದ್ರೆ ಇದಕ್ಕೆ ಧಾರಾಳವಾಗಿ ತುಪ್ಪ ಹಾಕ್ಕೊಂಡು ತಿನ್ನಬೇಕಾಗತ್ತೆ. ಯೂಶ್ವಲಿ ಸರ್ವ್ ಮಾಡ್ಬೇಕಾದ್ರೆ ಈ ಥರ ಒಂದು ಬಟ್ಲಿಗೆ ಪೂರ್ತಿಯಾಗಿ ತುಪ್ಪನ ಹಾಕಿನೇ ಸರ್ವ್ ಮಾಡ್ತಾರೆ. ನಿಮಗೇನಾದರೂ ಈ ಕಡುಬಿನ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಟ್ಟಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.